ಯಮನ್ನ ಸನಾ ಜೈಲಿನಲ್ಲಿರುವ ನರ್ಸ್ ನಿಮಿಷಪ್ರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಹತ್ವದ ಬೆಳವಣಿಗೆಯಾಗಿದೆ. ನಿನ್ನೆಯಷ್ಟೇ ಈ ಪ್ರಕರಣ ಒಂದು ಆಶಾಕಿರಣವಾಗಿತ್ತು. ಆದರೆ ಇವತ್ತು ಭಾರತಕ್ಕೆ ಹಿನ್ನಡೆಯಾಗಿರುವಂತಹ ವರದಿ ಲಭ್ಯವಾಗ್ತಾ ಇದೆ. ಬ್ಲಡ್ ಮನಿ ಪರಿಹಾರಕ್ಕೆ ಮೃತ ತಲಾಲ್ ಕುಟುಂಬಸ್ಥರು ಒಪ್ಪಿಗೆಯನ್ನ ಸೂಚಿಸಿಲ್ಲ. ನಿಮಿಷಪ್ರಿಯಾಳಿಂದ ಹತ್ಯೆಗೊಳಗಾಗಿದ್ದ ತಲಾಲ್ ಮೆಹದಿ ನಿಮಿಷಪ್ರಿಯಾಳ ಕೃತ್ಯ ಒಪ್ಪೋದಿಕ್ಕೆ ಸಾಧ್ಯವಿಲ್ಲ. ಆಕೆಗೆ ಮರಣದಂಡನೆ ಶಿಕ್ಷೆ, ಗಲ್ಲು ಶಿಕ್ಷೆ ಬಿಟ್ಟು ಇದಕ್ಕೆ ನಾವು ಬೇರೆ ಯಾವ ಪರಿಹಾರವನ್ನು ಒಪ್ಪಲ್ಲ ಅಂತ ಕಡ್ಡಿ ತುಂಡಾದ ಹಾಗೆ ಮೃತನ ಕುಟುಂಬಸ್ಥರು ಹೇಳಿರೋದ್ರಿಂದ ಸಂಧಾನ ಮಾತುಕತೆ ಸಹ ವಿಫಲಗೊಂಡಿದೆ. ಸದ್ಯ ಪೋಸ್ಟ್ಪೋನ್ ಆಗಿತ್ತು ಗಲ್ಲು ಶಿಕ್ಷೆ. ಹಾಗೆ ನೋಡಕ್ ಹೋದ್ರೆ ನಿನ್ನೆ ಗಲ್ಲಿಗೇರಿಸಬೇಕಾಗಿತ್ತು. ಕೇರಳದ ಮುಸ್ಲಿಂ ಮುಖಂಡರೊಬ್ಬರು ಮಧ್ಯಸ್ಥಿಕೆಯನ್ನ ವಹಿಸಿ ಮಾತುಕತೆಯನ್ನ ನಡೆಸಿದ್ರು. ಅದರ ಪ್ರತೀಕವಾಗಿ ಯಮನ್ನ ಸರ್ಕಾರ ಕೂಡ ಈ ಒಂದು ಮರಣದಂಡನೆ ಶಿಕ್ಷೆಯನ್ನ, ಗಲ್ಲು ಶಿಕ್ಷೆಯನ್ನ ಮುಂದೂಡಿಕೆ ಮಾಡಿತ್ತು. ಒಂದು ಭರವಸೆಯ ಆಶಾಕಿರಣ ಮೂಡಿತ್ತು, ಮೃತನ ಕುಟುಂಬಸ್ಥರು ಕೂಡ ಒಪ್ಪಬಹುದೇನೋ ಅಂತ. ಆದರೆ ಅದು ಆಗಿಲ್ಲ. ಯಾರು ಹತ್ಯೆಗೊಳಗಾಗಿದ್ದಾರೆ ಆತನ ಕುಟುಂಬಸ್ಥರು ಇದನ್ನ ಒಪ್ಕೊಳ್ಬೇಕು, ಬ್ಲಡ್ ಮನಿಯನ್ನ. ಹಾಗೊಂದು ವೇಳೆ ಅವರು ಒಪ್ಕೊಳ್ಳಿಲ್ಲ ಅಂದರೆ ಇನ್ಯಾವ ಪರಿಹಾರವನ್ನು ಕೂಡ ಇದಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷೆ ಒಂದೇ ಫೈನಲ್ ಆಗುತ್ತೆ. ಈಗ ನಿಮಿಷಪ್ರಿಯ ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇದೆ. ಭಾರತ ಸರ್ಕಾರಕ್ಕೆ ಹಿನ್ನಡೆ ಕೂಡ ಆಗಿದೆ. ಯಮನ್ನ ಸನಾ ಜೈಲಿನಲ್ಲಿ ಕೊಲೆ ಆರೋಪದ ಮೇಲೆ ಮರಣದಂಡನೆ ಶಿಕ್ಷೆಗೆ ಒಳಗಾಗಿದ್ರು ಕೇರಳದ ನರ್ಸ್ ನಿಮಿಷಪ್ರಿಯ. ಅವರ ಗಲ್ಲು ಶಿಕ್ಷೆಯನ್ನ ನಿನ್ನೆ ಅಂದರೆ ಜುಲೈ 16ನೇ ತಾರೀಕು ನಿಗದಿಪಡಿಸಲಾಗಿತ್ತು. ಸೊ ಅದಾದ ನಂತರದಲ್ಲಿ ಇವತ್ತು ಗಲ್ಲಿಗೇರಿಸಬೇಕಾಗಿತ್ತು. ನಿನ್ನೆ ಮಾತುಕತೆಯ ಪ್ರತೀಕವಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ರು. ಸೊ ಇವತ್ತು ಗಲ್ಲಿಗೇರಿಸುವಂತಹ ಪ್ರಕ್ರಿಯೆ ಏನಿತ್ತು ಅದನ್ನು ಮುಂದೂಡಿಕೆ ಮಾಡಲಾಗಿತ್ತು. ಅದಾದ ನಂತರದಲ್ಲಿ ಮಾತುಕತೆ ಮುಂದುವರಿತಾ ಇತ್ತು. ಆ ಮಾತುಕತೆ ವಿಫಲವಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಈಗ ಸದ್ಯ ಉಳಿದಿರುವಂತಹ ಆಯ್ಕೆ ಏನು? ಇದ್ದ ಒಂದು ಮಾರ್ಗವೂ ಕೂಡ ಬಂದಾದ ಹಾಗೆ ಕಾಣಿಸ್ತಾ ಇದೆ. ಇನ್ನೂ ಕೂಡ ಪ್ರಯತ್ನ ಮುಂದುವರೆದಿದೆಯಾ? ದಿವ್ಯ, ಇನ್ನಷ್ಟು ಮಾತುಕತೆಗಳು, ಸಂಧಾನಗಳು ನಡೆಯುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡ್ಬೋದು. ಈಗ ಇದರ ಹಂತದಲ್ಲಿ ಮೊದಲ ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಆದರೆ ಮೃತಪಟ್ಟ ವ್ಯಕ್ತಿಯ ಕುಟುಂಬಸ್ಥರು ಬ್ಲಡ್ ಮನಿ ಅಂದರೆ ಶಿಕ್ಷೆಗೆ ಪರ್ಯಾಯವಾಗಿ ಕೊಡುವಂಥ ಹಣ ಅಥವಾ ಏನು ತಪ್ಪಿತಸ್ಥ ಹಣ ಅಂತ ಕರಿಬೋದು, ಆ ರೀತಿಯಾದಂಥ ಒಂದು ತಪ್ಪಿಗೆ ಪರ್ಯಾಯವಾಗಿ ಶಿಕ್ಷೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದು ಹಣವನ್ನು ಕೊಡುವಂಥದ್ದು. ಈ ಒಂದು ಹಣವನ್ನು ಪಡೀಲಿಕ್ಕೆ ಈಗ ಮೃತಪಟ್ಟ ವ್ಯಕ್ತಿಯ ಕುಟುಂಬಸ್ಥರು ನಿರಾಕರಿಸಿರುವಂಥದ್ದು. ಆರೋಪಿ ನಿಮಿಷಪ್ರಿಯಗೆ ಈಗ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಒತ್ತಡವನ್ನು ಅವರು ಹಾಕ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಮಾತುಕತೆ ಏನು ನಡೀತಾ ಇತ್ತು ಇದು ಕೂಡ ವಿಫಲ ಆಗಿರುವಂಥದ್ದು. ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ಇವತ್ತು ನಿಮಿಷಪ್ರಿಯದ ಗಲ್ಲು ಶಿಕ್ಷೆ ಆಗಬೇಕಾಗಿತ್ತು. ಆದರೆ ನಿನ್ನೆ ಮುಸ್ಲಿಂ ಧಾರ್ಮಿಕ ಮುಖಂಡರ ಮಾತುಕತೆಯಿಂದಾಗಿ ತಾತ್ಕಾಲಿಕವಾಗಿ ಈ ಒಂದು ಶಿಕ್ಷೆಗೆ ತಡೆಯನ್ನು ಒಡ್ಡಲಾಗಿತ್ತು. ಇವತ್ತು ಅವರ ಕುಟುಂಬಸ್ಥರ ಜೊತೆಗೆ ಮಾತುಕತೆಗೂ ಕೂಡ ಪ್ರಯತ್ನವನ್ನ ಮಾಡಲಾಗಿತ್ತು. ಈಗ ಮೊದಲ ಹಂತದ ಪ್ರಯತ್ನ ಏನು ನಡೆದಿದೆ ಆ ಹಂತದಲ್ಲಿ ಈಗ ಈ ಮಾತುಕತೆ ವಿಫಲ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ನಿಮಿಷಪ್ರಿಯನಿಂದ ಹತ್ಯೆಗೊಳಗಾದಂಥ ವ್ಯಕ್ತಿಯ ಕುಟುಂಬಸ್ಥರು ನಿಮಿಷಪ್ರಿಯಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅನ್ನುವಂಥ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ಹಂತದಲ್ಲಿ ಮಾತುಕತೆ ವಿಫಲ ಆಗಿರುವಂಥ ಹಿನ್ನೆಲೆಯಲ್ಲಿ ಮುಂದಿನ ಹಂತದಲ್ಲಿ ಮಾತುಕತೆಗಳ ಸಾಧ್ಯತೆ ಇದೆಯಾ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆಗಳು ನಡೀತಾ ಇದ್ದಾವೆ. ಇನ್ನೊಂದು ಹಂತದಲ್ಲಿ ಮಾತುಕತೆಗೆ ಆಹ್ವಾನಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಅಂತಿಮವಾಗಿ ಇವತ್ತು ಸಂಜೆ ವೇಳೆಗೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ. ಒಂದು ವೇಳೆ ಕುಟುಂಬಸ್ಥರು ಒಪ್ಪದೇ ಇದ್ರೆ ಬಹುತೇಕ ಗಲ್ಲು ಶಿಕ್ಷೆ ಕಾಯಂ ಆಗುವಂತ ಎಲ್ಲ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಆದರೆ ಕೇರಳದಿಂದಲೂ ಕೂಡ ಸಾಕಷ್ಟು ಒತ್ತಡಗಳು ಯಮನ್ ಸರ್ಕಾರದ ಮೇಲೆ ಹಾಕಲಾಗ್ತಾ ಇರುವಂತದ್ದು. ಕೇರಳದ ಧಾರ್ಮಿಕ ಮುಖಂಡರು ಕೂಡ ಈಗ ಯಮನ್ ಸರ್ಕಾರದ ಶೇಖ್ಗಳ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹೀಗಾಗಿ ಯಮನ್ ಸರ್ಕಾರ ಕೂಡ ಈಗ ತೀವ್ರ ಇಕ್ಕಟ್ಟಲ್ಲಿರುವಂತದ್ದು. ಶರಿಯಾ ಕಾನೂನಿನ ಅಡಿಯಲ್ಲಿ ಈಗ ಶಿಕ್ಷೆಯನ್ನು ವಿಧಿಸುವಂತ ನಿಟ್ಟಿನಲ್ಲಿ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಒಂದು ವೇಳೆ ಬ್ಲಡ್ ಮನಿಗೆ ಆ ಕುಟುಂಬಸ್ಥರು ಒಪ್ಕೊಳ್ಳದೆ ಇದ್ರೆ ಅನಿವಾರ್ಯವಾಗಿ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಮುಂದಿನ ಹಂತದಲ್ಲಿ ಯಾವ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಇನ್ನಷ್ಟೇ ಕಾದು ನೋಡಬೇಕು. ದಿವ್ಯಾ. ರೈಟ್ ಶಬ್ಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. 2008ರಲ್ಲಿ ಕೇರಳ ಮೂಲದ ನಿಮಿಷಪ್ರಿಯ ಯಮನ್ಗೆ ಹೋಗ್ತಾರೆ. ಅಲ್ಲಿ ನರ್ಸ್ ಆಗಿ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ. 2014ರಲ್ಲಿ ಅಲ್ಲಿನ ತಲಾಲ್ ಮೆಹದಿ ಎಂಬ ಉದ್ಯಮಿಯ ಜೊತೆಗೆ ಒಂದು ವೈದ್ಯಕೀಯ ಕ್ಲಿನಿಕ್ ಅನ್ನ ತೆರೀತಾರೆ. ಅದಾದ ನಂತರದಲ್ಲಿ ಕೆಲವೊಂದಷ್ಟು ಬಿಸ್ನೆಸ್ನಲ್ಲಿ ಲಾಸ್, ಮತ್ತಷ್ಟು ಘರ್ಷಣೆಗಳು, ಇಬ್ಬರ ನಡುವೆ ಜಗಳ ಎಲ್ಲವೂ ಕೂಡ ಆಗುತ್ತೆ. ಅದಾದ ನಂತರ 2017ರಲ್ಲಿ ಒಂದು ಔಷಧಿಯನ್ನು ಕೊಡ್ತಾರೆ. ಆ ಔಷಧಿ ಆ ವ್ಯಕ್ತಿಗೆ ಮಾರಕವಾಗಿದ್ದು ಆತ ಮೃತಪಟ್ಟಿರ್ತಾರೆ. ಅದಾದ ನಂತರದಲ್ಲಿ 2020ರಲ್ಲಿ ಮರಣದಂಡನೆ ಪ್ರಕಟ ಆಗಿರುತ್ತೆ.